ರಾಮ್ ಮತ್ತು ಸೀತಾ ಪ್ರಯಾಣಿಸ್ತಿದ್ದಂಥ ಕಾರು ಒಂದು ದೊಡ್ಡ ಬಂಗಲೆ ಮುಂದೆ ಬಂದು ನಿಂತ್ಕೊಂತು. ಅಲ್ಲಿವರೆಗೂ ಖುಷಿಯಾಗಿ ನಗ್ತಿದ್ದಂಥ ಸೀತಾ ದಿಢೀರ್ನೆ ಟೆನ್ಷನ್ ಮಾಡ್ಕೊಳ್ತಾ ರಾಮ್ ಕಡೆ ನೋಡಿದ್ಲು. ಅವನು ಸಣ್ಣದಾಗಿ ನಕ್ಕು ಕಾರ್ನಿಂದ ಕೆಳಗಿಳಿದು ಅವಳಿಗಾಗಿ ಡೋರನ್ನು ತೆರೆದು ಇಳಿ ಅಂದ. ಟೆನ್ಷನ್ನಲ್ಲಿದ್ದ ಸೀತಾ ಕಾರ್ ಇಳಿತಾ ರಾಮ್ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಧೈರ್ಯ ತಂದುಕೊಳ್ತಾ ಮುಂದಕ್ಕೆ ತನ್ನ ಹೆಜ್ಜೆಯನ್ನು ಇಟ್ಲು ಸೀತಾ. ರಾಮ್ ಸ್ಟೈಲಾಗಿ ನಡೀತಾ ಅವಳನ್ನ ತನ್ನ ಜೊತೆಯಲ್ಲೇ ನಡೆಸ್ಕೊಂಡು ಮುಂದಕ್ಕೆ ಸಾಗಿದ. ಆತ ಕೂಡ ಅಷ್ಟರಲ್ಲೇ ಒಂದೇ ಸಮನೆ ಕ್ಯಾಮರಾಗಳನ್ನ ಹಿಡ್ಕೊಂಡು ಮೀಡಿಯಾದವರು ಎದುರಾಗೇ ಬಿಟ್ಟರು. ಸೆಲೆಬ್ರಿಟಿ ಆಗಿರುವಂಥ ರಾಮ್ ಹೆಂಡತಿ ಜೊತೆ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗ್ತಿರುವಾಗ ಮೀಡಿಯಾ ಕಣ್ಣಿಗೆ ಬಿದ್ದುಬಿಟ್ಟ. ಇನ್ನೇನು ಬೇಕು, ಅವರಿಗೆ ಬೇಕಾದಷ್ಟು ಫುಟೇಜ್ ಸಿಕ್ಬಿಡ್ತು. ರಾಮ್ ಕಿರಿಕಿರಿ ಮಾಡಿಕೊಳ್ಳದೆ ಸೀತಾ ಕಡೆ ನೋಡಿ ನಗ್ತಿದ್ರೆ ಅವಳು ಅಮ್ಮಯ್ಯ ಅನ್ನುವಂತೆ ನಕ್ಕದ್ಲು. ಅದೇ ನಗುವಿನೊಂದಿಗೆ ಇಬ್ಬರು ಫೋಟೋಗೆ ಫೋಸನ್ನು ಕೊಟ್ಟರು. ವಿಡಿಯೋಗಳಲ್ಲೂ ಅದೆಲ್ಲ ರೆಕಾರ್ಡ್ ಆಯಿತು. ಬ್ಯೂಟಿಫುಲ್ ಕಪಲ್ ಅನ್ನುತ್ತಾ ಎಲ್ಲರೂ ಫೋಟೋಗಳನ್ನ ತೆಗೆದುಕೊಳ್ತಿದ್ರು. ಇನ್ನು ಸಾಕು ಅನ್ನುವಂತೆ ರಾಮ್ ಸನ್ನೆಯಿಂದಲೇ ಅದನ್ನೆಲ್ಲ ಮುಗಿಸ್ತಾ. ಅವರು ಕೂಡ ಯಪ್ಪ ಇಷ್ಟಕ್ಕೆ ಚಾನ್ಸ್ ಕೊಟ್ಟಿದ್ದೆ ಸಾಕು ಅನ್ನುವಂತೆ ಅವರೆಲ್ಲರೂ ಸುಮ್ಮನಾಗ್ಬಿಟ್ರು. ಕಿಶೋರ್ ನಗ್ತಾ ಎದುರು ಬಂದ. ಅಲ್ಲಿ ರಾಮ್ಗಾಗಿ ಅನ್ನುವಂತೆ ತುಂಬ ಜನ ಗೆಸ್ಟ್ಗಳೆಲ್ಲ ಬಂದುಬಿಟ್ಟಿದ್ರು. ನೋಡ್ತಿದ್ರೆ ಕಿಶೋರ್ ದೊಡ್ಡ VIP ಪಾರ್ಟಿ ಅರೇಂಜ್ ಮಾಡ್ದಂತ ಕಾಣಿಸ್ತಿತ್ತು. ಲಕ್ಷ್ಮಣ್ ಮತ್ತು ಶಿರೀಷಾ ಟೆನ್ಷನ್ ಪಡ್ತಿದ್ರು. ಬಾಸ್ ಹೆಂಗಪ್ಪ ರಿಯಾಕ್ಟ್ ಮಾಡ್ತಾರೋ ಏನೋ ಇವಾಗ ಅಂತ. ವೆಲ್ಕಮ್ ವೆಲ್ಕಮ್ ಅಂತಿದ್ರೆ ರಾಮ್ ಕೋಪದಿಂದ ನೋಡ್ತಾ ಏನೋ ಇದೆಲ್ಲ ಅಂತ ಅಂದ. ಕಿಶೋರ್ ನಗ್ತಾ ಏನೋ ಅಷ್ಟೊಂದು ಸ್ವಾರ್ಥ, ತಾವಿಬ್ರು ಹೀಗೆ ನಮ್ಮ ತಂಗಿ ಜೊತೆ ಔತಣಕೂಟಕ್ಕೆ ಬರೋದಂದರೆ ಸಾಮಾನ್ಯ ವಿಷಯನಾ? ಪಬ್ಲಿಸಿಟಿ ಮಾಡ್ಕೊಳ್ಬೇಡ್ವಾ? ಎಷ್ಟೋ 8 ವರ್ಷಗಳ ಹಿಂದೆ ನನ್ನ ಮದುವೆಗೆ ಬಂದಿದ್ದೆ, ಮತ್ತು ಇವಾಗ ಸರಿ ನಿನ್ನ ವಿಷಯ ಬಿಡು. ಅಮ್ಮ ತಂಗಿ ಬಾರಮ್ಮ, ನಾನು ನಿನ್ನ ಕಿಶೋರಣ್ಣಯ್ಯ, ನಿನಗಾಗಿ ಎಲ್ಲ ಏರ್ಪಾಡುಗಳು ಅಂತ ಎಷ್ಟು ಆತ್ಮೀಯವಾಗಿ ಕರೆದ. ಸೀತಾ ತುಂಬ ಸಂತೋಷದಿಂದ ಥ್ಯಾಂಕ್ಸ್ ಅಣ್ಣಯ್ಯ ಅಂತ ಮೊದಲ ಬಾರಿಗೆ ಒಂದು ಸೋದರ ಭಾವನೆಯಿಂದ ಕರೆದ್ಲು. ಅವಳಿಗೆ ಸ್ವಂತದವರು ಅಂತ ಯಾರೂ ಇರಲಿಲ್ಲ. ಇವಾಗ ಮದುವೆ ಎಂಬ ಬಂಧದಿಂದ ಅಣ್ಣ ಸಿಕ್ಕಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗ್ತಿದೆ ಅವಳಿಗೆ. ಕಿಶೋರ್ ನಗ್ತಾ ವಾವ್ ತಂಗಿ, ನೀನು ತುಂಬ ಚೆನ್ನಾಗಿದೆಯಾ, ನೋಡ್ತಿದ್ರೆ ಅಪ್ಪಟ ಮನೆತನದ ಹುಡುಗಿಯಂತೆ ಭಾರತೀಯ ನಾರಿ ಆ ರೀತಿ ಕಾಣಿಸ್ತಿದೆ, ನನ್ನ ಕಣ್ಣು ತುಂಬ ಹೋಯಿತು ಅಂತ ಅಂತಿದ್ದಾನೆ. ಅಲ್ಲೇ ಇದ್ದಂಥ ರಾಮ್ ಸೀರಿಯಸ್ ಆಗ್ತಾ ಹಾಗೆ ಕಣ್ಣು ತುಂಬ ಹೋದರೆ ಊಟದಲ್ಲಿ ಇನ್ನೇನು ತಿನ್ಬೇಡ ಅಂತ ಡೈಲಾಗ್ ಹೊಡೆದ. ಅಷ್ಟರಲ್ಲಿ ಇನ್ನು ಕೆಲವರು ರಾಮ್ ಮುಂದೆ ಬಂದು ವಿಶ್ ಮಾಡ್ತಾ ಈ ಪಾರ್ಟಿ ಅವನ ಮದುವೆಯ ರಿಸೆಪ್ಷನ್ ಥರ ಇದೆ ಅಂತ ಅನ್ನುವಂತೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ನೈಸ್ ಕಪಲ್ ಅಂತ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ ಅಲ್ಲಿರೋರೆಲ್ಲ. ಅಂತಹ ಹಂಗಾಮ ಎಲ್ಲ ಇಷ್ಟವಿಲ್ಲದ ರಾಮ್ಗೆ ಸ್ನೇಹಿತನ ಮೇಲೆ ಕೋಪ ಬರ್ತಿದ್ರು ಕೂಡ ಸೀತಾ ಸಂತೋಷವಾಗಿದ್ದಾಳೆ ಅಂತ ಸುಮ್ಮನಾಗ್ಬಿಟ್ಟ ಅಷ್ಟೇ. ಎಲ್ರಿಗಿಂತ ಹಿಂದೆ ಇದ್ದಂಥ ಲಿಲ್ಲಿ ಅಂದರೆ ಕಿಶೋರ್ನ ವೈಫ್ ತನ್ನ ಮಗನ ಕೈ ಹಿಡ್ಕೊಂಡು ಬಂದು ಅವರಿಬ್ಬರನ್ನು ಇಷ್ಟವಿಲ್ಲದಂತೆ ನೋಡ್ತಾ ವಿಶ್ ಮಾಡಿದ್ಲು. ಅವಳ ನೋಟದಲ್ಲೇ ಸೀತಾ ಬಗ್ಗೆ ಇದ್ದ ಕೀಳು ನೋಟ ಮತ್ತು ನಿರ್ಲಕ್ಷ್ಯವನ್ನು ರಾಮ್ ಗಮನಿಸ್ದ. ಸೀತಾ ಮಾತ್ರ ಅದನ್ನೇನೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಕಾರ್ನಲ್ಲಿದ್ದ ಸಿಹಿ ತಿನಿಸುಗಳು ಮತ್ತು ಅವರಿಗಾಗಿ ತಂದಿದ್ದಂತಹ ಬಟ್ಟೆಗಳನ್ನ ತರಿಸಿ ಅವ್ರ ಕೈ ಕೊಟ್ಲು. ಲಿಲ್ಲಿ ಸಿಲ್ಲಿಯಾಗಿ ನೋಡ್ತಾ ಏನಿದು ಇಷ್ಟು ಚೀಪಾಗಿ ಸ್ವೀಟ್ಸ್ ತಂದಿದ್ದಾರೆ, ಇದೇನಿದು ಇದರಲ್ಲಿ ಸೀರೆ ಇದೆ, ಯಾರಿಗೆ, ನಾನೇನು ಓದಿರೋ ಹಳ್ಳಿ ಹುಡುಗಿನಾ, ಲೇಬರ್ ಗರ್ಲ್, ಲೇಬರ್ ಬಿಹೇವಿಯರ್ ಅಂತ ಮನಸ್ಸಿನಲ್ಲೇ ಬೈದ್ಕೊಡ್ತಾ ಸೀತಾ ತಂದಂಥ ವಸ್ತುಗಳನ್ನ ಮುಟ್ಟೋದಕ್ಕೂ ಕೂಡ ಇಷ್ಟ ಇಲ್ಲದಂತೆ ಮುಖ ಸೊಟ್ಟ ಮಾಡಿದ್ಲು. ಅವಳು ಒಂದು ಮಿನಿ ಫ್ರಾಕ್ ಹಾಕ್ಕೊಂಡು ಮೈಯೆಲ್ಲ ಕಾಣಿಸುವಂತೆ ಎಕ್ಸ್ಪೋಸ್ ಮಾಡ್ತಾ ಸ್ಟೈಲ್ ಅಂತ ಅಂತಿದ್ಲು. ನಿಜಕ್ಕೆ ನಿನ್ನೆ ತಾನೇ ಕಿಶೋರ್ ಮತ್ತು ಲಿಲಿಗೆ ಜಗಳ ನಡೆದಿತ್ತು. ಚೀಪಾಗಿ ಆರ್ಫರೇಜ್ನಲ್ಲಿರೋ ಹುಡುಗಿಯನ್ನು ಮದುವೆ ಆಗೋದು ಏನೇ ಡಟ್ಟಿಯಾಗಿರ್ತಾರೆ ಲೇಬರ್ ಜನ ಅಂತ ಹುಡುಗಿ ಜೊತೆ ರಾಮ್ ಮದುವೆ ಆಗಿದೆಯಾ, ಅವರಿಗೆ ಪಾರ್ಟಿ ಕೊಡ್ತಿದ್ಯಾ, ಐ ಡೋಂಟ್ ಲೈಕ್ ದಿಸ್, ನಾನಿರಲ್ಲ UKಗೆ ಹೋಗ್ತೀನಿ, ನೀವೇ ಈ ಪಾರ್ಟಿನ ಎಂಜಾಯ್ ಮಾಡಿ ಅಂತ ಸಿಂಪಲ್ಲಾಗಿ ಮಾತಾಡ್ತಿದ್ದಾಗ ಕಿಶೋರ್ ಸೀರಿಯಸ್ ಆಗ್ತಾ ನನ್ನ ಸ್ನೇಹಿತ ಮದುವೆ ಆಗಿ ಬರ್ತಿದ್ದಾನೆ, ಆ ಹುಡುಗಿ ನನ್ನ ತಂಗಿ, ಸೊ
ನೀನು ಮರ್ಯಾದೆಯಿಂದ ಮಾತಾಡೋದು ಕಲಿ. ಹಾಗೆ ಪಾರ್ಟಿಯಲ್ಲಿ ಬಾಯಿ ಮುಚ್ಕೊಂಡಿರು. ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ಸುಮ್ಮನಿರಲ್ಲ ಹೇಳ್ತಿದ್ದೀನಿ ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟಿದ್ದ. ಸ್ವಲ್ಪ ವಾದ ನಡೆದ ಮೇಲೆ ಇನ್ನು ತಪ್ಪಲ್ವಲ್ಲ ಅಂತ ಅಂದ್ಕೊಂಡು ಲಿಲ್ಲಿ ಅಲ್ಲೇ ಇದ್ಲು. ಸೀತಾ ಕಿರುನಗೆ ನಗ್ತಾ ಲಿಲ್ಲಿ ಕಡೆ ನೋಡಿ ನಮಸ್ತೆ ಹೇಳಿದ್ಲು. ಲಿಲ್ಲಿ ಹ್ಞೂ ಅಂತ ದೀರ್ಘವಾಗಿ ಉಸಿರು ಬಿಡ್ತಾ ನಮಸ್ತೆ ಅಂತಿದ್ರೆ ಕಿಶೋರ್ ನಗ್ತಾ ಸಿಸ್ಟರ್ ಸ್ಪೆಷಲ್ ಸಾಂಪ್ರದಾಯಿಕ ಸ್ವೀಟ್ಸ್ ತಂದಿರುವಂತಿದೆ, ವಾವ್ ಸೂಪರ್ ಅನ್ನತ್ತಾ ಅಲ್ಲಿದ್ದ ಸ್ಟಾಫ್ಗೆ ಸನ್ನೆ ಮಾಡ್ದ. ಊಟದಲ್ಲಿ ಅದನ್ನು ಎಲ್ರಿಗೂ ಸರ್ವ್ ಮಾಡಬೇಕು ಅಂತ. ಸೀತಾ ಹಾಗೆ ಮಾತಾಡ್ತಾ ಥ್ಯಾಂಕ್ಸ್ ಅಣ್ಣಯ್ಯ, ನಿಮಗಾಗಿ ಬಟ್ಟೆಗಳನ್ನ ತಂದಿದ್ದೀವಿ, ಅದಕ್ಕೆ ನಿಮಗಾಗಿ ಸೀರೆ ಪಾರ್ಟಿಯಲ್ಲಿ ಉಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ಲು ಅವ್ರಿಗೆ. ರಾಮ್ ಮಾತ್ರ ಸನ್ನೆ ಮಾಡ್ದ ಸುಮ್ಮನಿರೋ ಅಂತ. ಸೀತಾ ಅದಕ್ಕೆ ಸರಿ ಅಂತ ಹಿಂದೆ ಸರಿದ್ಬಿಟ್ಲು. ಕಿಶೋರ್ ಮಾತ್ರ ಅವಳ ಮಾತುಗಳಿಗೆ ಹಾಂ ಸರಿಯಮ್ಮ, ಇವಾಗಲೇ ನೀನು ತಂದಂಥ ಬಟ್ಟೆಗಳನ್ನ ಹಾಕ್ಕೊಳ್ತೀವಿ, ಆದರೆ ಇದು ನನ್ನ ವೈಫ್ ಹೆಸರು ಲಿಲ್ಲಿ, ಆದರೆ ಇವಳಿಗೆ ಸೀರೆ ಉಡೋದಂದರೆ ಸಿಲ್ಲಿ, ಅದಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ. ಕಿಶೋರ್ ಮಾತುಗಳಿಗೆ ಲಿಲ್ಲಿ ಸೀರಿಯಸ್ ಆಗ್ತಾ ನನ್ನ ಮೇಲೆ ಜೋಕ್ ಮಾಡಿದ್ರೆ ಸುಮ್ಮನಿರಲ್ಲ ಅಂತಿದ್ದಾಳೆ. ಮಧ್ಯೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾಳೆ. ಸೀತಾ ಮಧ್ಯೆ ಪ್ರವೇಶಿಸಿ ನೋ ಪ್ರಾಬ್ಲಮ್, ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ ಅತ್ತಿಗೆ ಅಂತ ಕೈ ಹಿಡಿದು ಕರೆದ್ಲು. ಶಿರಿಸಾ ಡೌಟಾಗಿ ನೋಡ್ತಿದ್ಲು. ಕಿಶೋರ್ ಸನ್ನೆ ಮಾಡ್ದ ಹೋಗು ಅಂತ. ಲಿಲ್ಲಿಗೆ ತುಂಬ ಕೋಪ ಬರ್ತಿದೆ, ಆದರೆ ಕಿಶೋರ್ ಒಂದು ಒಪ್ಪಂದದಿಂದ ಅವಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ಸೀತಾ ಹೆಲ್ಪ್ನಿಂದ ಸೀರೆ ಉಟ್ಕೊಳ್ತಾ ಕೇಳಿದ್ಲು ನೀನು ಏಜ್ ಎಷ್ಟು ಅಂತ. ಸೀತಾ ಚುರುಕಾಗಿ ಮಾತಾಡ್ತಾ 24 ಅಂತ ಹೇಳಿ ತಾನು ಏನು ಓದಿದ್ದೀನಿ ಅಂತ ಹೇಳಿದ್ಲು. ಲಿಲ್ಲಿ ದೀರ್ಘವಾಗಿ ಉಸಿರು ಬಿಡ್ತಾ ಓಹೋ ಓದ್ಕೊಂಡಿದ್ಯಾ, 24 ಇಯರ್ಸ್ ಅಷ್ಟೇನಾ, ಓಕೆ ಪರವಾಗಿಲ್ಲ ಚೆನ್ನಾಗಿದೆಯಾ, ಆದರೆ ಅಂತ ದೀರ್ಘವಾಗಿ ಹಿಡಿದು ಸುಮ್ಮನಾದ್ಲು. ಸೀತಾ ದೊಡ್ಡದಾಗಿ ತಲೆ ತಗೊಳ್ಳಿಲ್ಲ. ಅವಳು ಸುಂದರವಾಗಿ ಸೀರೆ ಉಟ್ಕೊಂಡು ಬರೋ ಅಷ್ಟರಲ್ಲೇ ಕಿಶೋರ್ ಶಾಕ್ ಆಗಿಬಿಟ್ಟ. ಎಲ್ಲರೂ ಸೀತಾ ಮಾಡಿಸ್ಕೊಂಡು ಬಂದಿದ್ದಂಥ ಸ್ವೀಟ್ಸನ್ನು ಇಷ್ಟಪಟ್ಟು ತಿಂತಿದ್ದಾರೆ. ಊಟಕ್ಕೆ ಕೂತಂಥ ರಾಮ್ ಸೀತಾ ಮಾಡಿಸಿದಂಥ ಸ್ವೀಟ್ಸ್ನಲ್ಲಿ ಮಿಲ್ಕ್ ಐಟಮ್ಸ್ ತಿಂದ. ಅವನು ಹಾಲಿನ ಪದಾರ್ಥಗಳನ್ನ ತೆಗೆದುಕೊಳ್ಳೋದಿಲ್ಲ. ಹಿಂದೆ ಕಿಶೋರ್ ಮದುವೆ ರಿಸೆಪ್ಷನಲ್ಲಿ ಸ್ವೀಟ್ಸ್ ಕೊಟ್ಟಾಗ ಹಾಲು ಇಷ್ಟ ಇಲ್ಲ ಅಂತ ಹೇಳಿದ್ದು ಲಿಲ್ಲಿಗೆ ಮಾತ್ರ ಇನ್ನೂ ನೆನಪಿದೆ. ಅಂಥದ್ರಲ್ಲಿ ಊಟದಲ್ಲಿ ಸ್ಪೆಷಲ್ ಪಾಯಸ ಇರುವಂತೆ ನೋಡು ಅಂತ ಸ್ವತಃ ಹೇಳಿದಾನೆ ಅಂತ ಕಿಶೋರ್ ಮಾತುಗಳಿಂದ ತಿಳಿದುಕೊಂಡು ಎಲ್ಲವೂ ಈ ಹುಡುಗಿ ಮೂಲಕ ಅಂತ ದೀರ್ಘವಾಗಿ ಉಸಿರು ಬಿಡ್ತಾ ಸೈಲೆಂಟಾಗಿ ಊಟ ಮಾಡ್ತಿದ್ದಾಳೆ ಆಕೆ. ಸೀತಾ ಮಾತ್ರ ಅಲ್ಲಿದ್ದಂಥ ಫುಡ್ ವೆರೈಟಿಗಳು ಎಲ್ಲದರಲ್ಲೂ ಪಾಯಸವನ್ನು ತುಂಬ ಇಷ್ಟಪಟ್ಟು ತಿಂತಿದ್ದಾಳೆ. ಅವಳು ಅಷ್ಟೊಂದು ಇಷ್ಟಪಟ್ಟು ತಿಂತಿದ್ರೆ ರಾಮ್ಗೆ ಸಂತೋಷ ಅಂತ ಅನ್ನಿಸ್ತು. ಪಾರ್ಟಿ ತುಂಬ ಗ್ರ್ಯಾಂಡಾಗಿ ಎಷ್ಟೋ ಸ್ಪೆಷಲ್ಲಾಗಿ ನಡೀತು ಆ ದಿನದ ಪಾರ್ಟಿ. ಲಕ್ಷ್ಮಣ್ ಶಿರಿಸಾ ಜೊತೆ ಮಾತಾಡ್ತಾ ಅಲ್ಲಿದ್ದವರನ್ನು ಪರಿಚಯ ಮಾಡ್ತಾ ಇದ್ದಾನೆ ಆಕೆಗೆ. ರಾಮ್ ಮಾತ್ರ ಏನೂ ಮಾತಾಡ್ತಿಲ್ಲ. ಕಿಶೋರ್ ಮಾತ್ರ ಎಲ್ಲರನ್ನ ಸೀತಾಗೆ ತೋರಿಸಿ ವಿವರಗಳನ್ನ ಹೇಳ್ತಿದ್ದಾನೆ. ಸೀತಾ ಎಲ್ಲರ ಜೊತೆ ಚೆನ್ನಾಗಿ ನಗ್ತಾ ಮಾತಾಡಿದ್ಲು. ಪಾರ್ಟಿ ಮುಗೀತು. ಲಿಲಿ ಇನ್ನೂ ನನ್ನ ಕೈಯಿಂದ ಆಗಲ್ಲ ಅನ್ನುವಂತೆ ಒಳಗಡೆ ಹೊರಟೋದ್ಲು. ಅದರಿಂದೇನೆ ಕಿಶೋರ್ ಹೋದ. ರಾಮ್ ಸೀತಾ ಕಡೆ ನೋಡಿ ಇವಾಗಲೇ ಬರ್ತೀನಿ ಅನ್ನುತ್ತಾ ಒಳಗಡೆ ಹೋದ. ಅಲ್ಲಿ ಲಿಲ್ಲಿ ಮತ್ತು ಕಿಶೋರ್ ಡಿಸ್ಕಷನ್ನು ಅವನಿಗೆ ಕೇಳಿಸ್ತು. ಲಿಲ್ಲಿ ಅಂತೂ ತುಂಬಾ ಕಿರಿಕಿರಿ ಮಾಡ್ಕೊಳ್ತಾ ಸಾರಿ ಕಿಶೋರ್, ನಿನಗೆ ಕೊಟ್ಟ ಮಾತಿನ ಪ್ರಕಾರ ಊಟದವರೆಗೂ ಸುಮ್ಮನೆ ಇದ್ದೆ, ಇನ್ನು ನನ್ನ ಕೈಯಿಂದ ಅಂತೂ ಆಗೋದೇ ಇಲ್ಲ ಅಂತ ಅಂದ್ಲು. ಬೆಳಗ್ಗಿನವರೆಗೂ ನಾನು ರಾಮ್ ಬ್ರದರ್ ಪಾಪ ಚೀಪಾಗಿ ಒಂದು ಅನಾಥಿಯನ್ನು ಲೋ ಕ್ಲಾಸ್ ಹುಡುಗಿಯನ್ನು ಮದುವೆ ಆಗಿದ್ದೇನೆ ಅಂತ ಫೀಲ್ ಆಗ್ತಾ ಇದ್ದೆ. ಆದರೆ ಇವಾಗ ಆ ಹುಡುಗಿಗಾಗಿ ಫೀಲ್ ಆಗ್ತಿದ್ದೀನಿ. ತುಂಬ ಚಿಕ್ಕ ಹುಡುಗಿ, ಆ ಹುಡುಗಿಯನ್ನು ನೋಡಿದ್ರೆ ಕರುಣೆ ಆಗ್ತಿದೆ. ನನಗೆ ಆ ಹುಡುಗಿ ಪಾಪ ಅಂತ ಅನ್ನಿಸ್ತಿದೆ. ಅಷ್ಟೇ ಅಲ್ಲ, ಕೇವಲ ದುಡ್ಡು ಮತ್ತು ಸ್ಟೇಟಸ್ಗಾಗಿ ಈ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಕನ್ಫರ್ಮ್ ಆಯಿತು. ಕಿಶೋರ್ ಸೀರಿಯಸ್ ಆಗ್ತಾ ಲಿಲಿ ಸ್ಟಾಪ್ ದಿಸ್ ನಾನ್ಸೆನ್ಸ್, ಇತರರ ಬಗ್ಗೆ ತಪ್ಪಾಗಿ ಮಾತಾಡೋದು ಮ್ಯಾನಸ್ ಅಲ್ಲ ಅಂದ. ಲಿಲ್ಲಿ ನಗ್ತಾ ನಾನಿನ್ನು ಬ್ಯಾಡಾಗಿ ಮಾತಾಡ್ತಿಲ್ಲ, ಸೀರಿಯಸ್ ಆಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಆ ಹುಡುಗಿ ಏಜು 24, ಮಿಲ್ಕ್ ವೈಟ್ ಸ್ಕಿನ್ ಟೋನು, ಮಿಸ್ ವರ್ಲ್ಡ್ ಬ್ಯೂಟಿ ಥರ ಇದ್ದಾಳೆ, MA ಮಾಡಿದಾಳಂತೆ, ಗುಡ್ ಪ್ರೊಫೈಲ್. ಇಂಥ ಸುಂದರವಾದ ಯಂಗ್ ಲೇಡಿ
ತನಗಿಂತ 12 ವರ್ಷ ದೊಡ್ಡವನನ್ನು, ಸ್ಕಿನ್ ಟೋನ್ ಮ್ಯಾಚ್ ಆಗದವನ್ನ ಹೇಗೆ ಮದುವೆ ಆದ್ಲು? ದುಡ್ಡುಗಾಗೆ ತಾನೇ, ನಿಜ ಹೇಳು. ರಾಮ್ ಸ್ಕಿನ್ ಟೋನ್ಗೆ ಅವಳ ಮಿಲ್ಕ್ ವೈಟ್ಗೆ ಏನಾದರೂ ಮ್ಯಾಚ್ ಆಗಿದೆಯಾ? ಇದೆಲ್ಲ ಯಾವುದಕ್ಕೆ? ದುಡ್ಡುಗೋಸ್ಕರ ತಾನೇ ಅಂತ ಅಂದ್ಲು. ರಾಮ್ ಕೂಡ ತನಗೆ ಇಷ್ಟವಿಲ್ಲದ ಪಾರ್ಟಿ, ಇಷ್ಟವಿಲ್ಲದ ಫುಡ್ ಐಟಮ್ಸ್ ತೆಗೆದುಕೊಂಡಿದ್ದಾನೆ. ಯಾಕೆ? ಆ್ಯಪಲ್ ಥರ ಇರೋ ಅವನ ವೈಫ್ಗಾಗಿ. ಕೇವಲ ಕೆಲವು ದಿನಗಳಲ್ಲಿ ರಾಮ್ ನನ್ನ ಚೆನ್ನಾಗಿ ಬದಲಾಯಿಸಿದಾಳೆ ಅವಳ ಅಂದದಿಂದ. ಸೀತಾ ಗ್ರೇಟ್. ಓಕೆ ಕಿಶೋರ್, ಅವರಿಗಾಗಿ ನಮ್ಮ ಮಧ್ಯೆ ಡಿಸ್ಕಷನ್ ಅನಾವಶ್ಯಕ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೊರಟೋದ್ಲು ಅವಳು. ಆ ಮಾತುಗಳು ಕೇಳಿದ್ರೆ ರಾಮ್ ಮೈಂಡ್ ಬ್ಲ್ಯಾಕ್ ಆಗೋಯ್ತು. ಲಿಲ್ಲಿ ತನ್ನ ವೈಫ್ ಕ್ಯಾರೆಕ್ಟರ್ ಚೀಪ್ ಆಗಂತ ದುಡ್ಡಿಗಾಗಿ ಮದುವೆ ಆಗಿದ್ದಾಳೆ ಅಂತ ತನ್ನನ್ನು ಕೂಡ ಇನ್ಸಲ್ಟ್ ಮಾಡುವಂತ ಮಾತಾಡಿದ್ದಾಳೆ. ಅವನ ಮನಸ್ಸಿನಲ್ಲಿ ಕೆಲವು ಮಾತುಗಳು ಸ್ಥಿರವಾಗಿ ಉಳಿದು ಹೋದವು. ಸೀತಾ ಚಿಕ್ಕ ಹುಡುಗಿ, ನನಗಿಂತ 12 ವರ್ಷ ಚಿಕ್ಕವಳು. ಆ ಮಾತುಗಳನ್ನ ಸಂಕಟಪಡಿಸಿದ್ವು. ಸ್ವಲ್ಪ ಸಮಯ ಕಳೀತು. ಪಾರ್ಟಿಗೆ ಹೋಗಿದ್ದವ್ರು ತಿರುಗಿ ಮನೆಗೆ ಪ್ರಯಾಣ ಬೆಳೆಸಿದ್ರು. ತುಂಬ ದಂಡಿದ ಸೀತಾ ಕಾರ್ನಲ್ಲಿ ನಿದ್ದೆ ಮಾಡ್ತಿದ್ದಾಳೆ. ಅದು ಕೂಡ ರಾಮ್ ಹೆಗಲ ಮೇಲೆ ತಲೆ ಇಟ್ಟು ಅವನಿಗೆ ಸಪೋರ್ಟ್ ತಗೊಳ್ತಾ. ಅವಳಷ್ಟು ಹತ್ತಿರವಾಗಿ ನಿದ್ದೆ ಮಾಡ್ತಿದ್ದೆ. ರಾಮ್ ಎಲ್ಲೋ ಯೋಚಿಸ್ತಾ ಸೈಲೆಂಟ್ ಆಗಿದ್ದ. ಶಿರೀಷ ಲಕ್ಷ್ಮಣ್ಗೆ ಸನ್ನೆ ಮಾಡಿದ್ಲು, ಬಾಸ್ ಯಾಕೋ ಕೋಪದಲ್ಲಿದ್ದಾರೆ ಅಂತ. ಮನೆ ತಲುಪಿದ ರಾಮ್ ಸೀತಾನನ್ನ ಕಾರ್ನಲ್ಲಿ ಬಿಟ್ಟು ಗಬಗಬನಿ ಮನೆ ಒಳಗಡೆ ಹೊರಟೋದ. ಸೀತಾ ನಿದ್ದೆಯಿಂದಲೇ ತೊಂದರೆ ಪಡ್ತಾ ಕಾರ್ ಹಿಡಿದ್ಲು. ನೀರಸವಾಗಿ ನಡ್ಕೊಂಡು ರೂಮಿಗೆ ಬಂದ್ಲು. ನೋಡಿದ್ರೆ ರಾಮ್ ರೂಮ್ನಲ್ಲಿ ಇರಲಿಲ್ಲ. ಅವಳು ದೊಡ್ಡದಾಗಿ ತಲೆಗೆ ಹಾಕೊಳ್ಳಿಲ್ಲ. ಬೆಡ್ ಮೇಲೆ ಹಾಗೇ ನಿದ್ದೆ ಹೋದ್ಲು. ರಾಮ್ ಮತ್ತೊಂದು ರೂಮ್ನಲ್ಲಿ ಕೂತು ಯೋಚಿಸ್ತಿದ್ದ. ಯೋಚಿಸ್ಲೇ ಇದ್ದಾನೆ, ನಾನು ಬದಲಾಗಿದ್ದೀನಾ? ಅಲ್ಲಿ ಹೇಳ್ದಂತೆ ಸೀತಾ ನನ್ನ ದುಡ್ಡಿಗಾಗಿ ಮದುವೆ ಆಗಿದ್ದಾಳ? ಮತ್ತು ನನ್ನ ಜೊತೆ ದೊಡ್ಡದಾಗಿ ಪ್ರೀತಿ, ಸ್ವಾಭಿಮಾನದ ಮಾತುಗಳು ಹೇಳಿ ನನ್ನ ಪ್ರೀತಿಯಿಂದ ಬದಲಾಗಬೇಕು ಅಂತ ಯಾಕಂತಾಳೆ? ಬೆಲೆ ಬಾಳೋದು ಈ ಪ್ರಪಂಚದಲ್ಲಿ ದುಡ್ಡಲ್ಲ, ಪ್ರೀತಿಯಿಂದ ಹೇಳೋ ಸೀತಾ ಕೇವಲ ದುಡ್ಡಿಗಾಗಿ ನನ್ನ ಮದುವೆ ಆಗಿದ್ದಾಳ? ನೋ, ಅದು ನಿಜ ಅಲ್ಲ. ಸೀತಾ ಅಂತ ಹುಡುಗಿ ಅಲ್ಲ, ತುಂಬ ಒಳ್ಳೆಯವಳು. ಮತ್ತು ಯಾಕೆ ಮದುವೆ ಆದ್ಲು? ನಾನು ಯಾಕೆ ಮದುವೆ ಆದೆ? ಐ ಹ್ಯಾಡ್ ಮ್ಯಾರೇಜ್ ಅಲ್ವಾ? ಕೇವಲ ತುಳಸಿ ಅತ್ತೆ ಬಲವಂತದಿಂದ ಮದುವೆ ಆದೆ. ಆದರೆ ಚಿಕ್ಕ ಹುಡುಗಿ ಸೀತಾ ನನಗಿಂತ ತುಂಬ ಚಿಕ್ಕವಳು. ಹಾಗೆ ಹೇಗೆ ಮದುವೆ ಆದೆ? ದಿಸ್ ಇಸ್ ನಾಟ್ ರೈಟ್. ಇವಾಗ ಏನು ಮಾಡಬೇಕು? ನಾನು ಸುಂದರವಾದ ಸೀತಾಗಾಗಿ ಚೇಂಜ್ ಆಗಿದ್ದೀನಾ? ಇಲ್ಲ, ಈ ರಾಮ್ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ನಾನು ನನ್ನಂತೆ ಇರ್ತೀನಿ. ಆ ಹುಡುಗಿನ ನಾನು ಬಯಸಿ ಇಷ್ಟಪಟ್ಟು ಮದುವೆ ಆಗಿಲ್ಲ. ಮದುವೆ ಅಂತೂ ಆಗೋಯ್ತು, ನಡೆದು ಹೋಯಿತು. ನಾನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಡೆಯೋದನ್ನು ಬದಲಾಯಿಸಬಲ್ಲೆ. ಇನ್ನು ಮುಂದೆ ನಾನು ಯಾರಿಗೂ ಮಾತಾಡೋ ಅವಕಾಶ ಕೊಡಲ್ಲ. ಎಲ್ಲವನ್ನ ಕಂಟ್ರೋಲ್ನಲ್ಲಿ ಇಡಬೇಕು ಅಂತ ಕೊಡ್ತಾ ಯೋಚಿಸ್ತಿರ್ತಾನೆ. ಬೆಳಗಾಗೋಯ್ತು. ಸಮಯ ತುಂಬ ಆಯಿತು. ಇನ್ನು ರಾಮ್ ರೂಮ್ನಲ್ಲಿ ಕೂತು ಯೋಚಿಸ್ತಾನೇ ಇದ್ದಾನೆ. ಮತ್ತೊಂದು ರೂಮ್ನಲ್ಲಿ ನಿದ್ದೆ ಮಾಡ್ತಿದ್ದ ಸೀತಾ ಇದ್ಲು. ನೋಡಿದ್ರೆ ರೂಮ್ನಲ್ಲಿ ರಾಮ್ ಇಲ್ಲ. ಕಳೆದ ರಾತ್ರಿ ಊಟವನ್ನು ನೆನಪು ಮಾಡ್ಕೊಳ್ತಾ ಸೀತಾ ಸಂತೋಷದಿಂದ ಫ್ರೆಶ್ ಆಗಿ ಹೊರಗೆ ಬಂದ್ಲು. ನೋಡಿದ್ರೆ ರಾಮ್ ಹೊರಗೆ ಬರಲಿಲ್ಲ. ಶಿರೀಷ ಕಾಣಿಸಿದ್ಲು. ಬಾಸ್ ಆ ರೂಮ್ನಲ್ಲಿದ್ದಾರೆ ಅಂತ ಹೇಳಿದ್ಲು. ಅಷ್ಟೇ. ಸೀತಾ ಬೇಸರ ಮಾಡ್ಕೊಳ್ತಾ, ನಿನ್ನೆ ಊಟಕ್ಕಾಗಿ ಬಿಸ್ನೆಸ್ ವರ್ಕ್ ಪಕ್ಕಕ್ಕಿಟ್ರಲ್ಲ, ಅದಕ್ಕೆ ರಾತ್ರಿಯಿಂದ ಆ ರೂಮ್ನಲ್ಲಿ ಕೂತು ವರ್ಕ್ ನೋಡ್ತಿದ್ರು ಅಂತಿದೆ. ಇವ್ರಿಗೆ ಬಿಸ್ನೆಸ್ ಮಾಡೋದನ್ನು ಬಿಟ್ಟು ಆರೋಗ್ಯ, ಹಸಿವು ಏನೂ ಲೆಕ್ಕಕ್ಕಿಲ್ಲ. ಸರಿ, ನಾನು ಕಾಫಿ ಕೊಟ್ಟು ಹೊರಗೆ ಕರ್ಕೊಂಡು ಬರ್ತೀನಿ ಅಂತ ಸಂತೋಷದಿಂದ ಹೋದ್ಲು. ಡೋರ್ ತೆರಿತಾ ಸೀತಾ ಕಾಲಿಗೆ ಸದ್ದನ್ನು ಮಾಡ್ತಾ ಬರ್ತಿದ್ರೆ ಬರೋದು ಸೀತಾ ಅಂತ ಅವನಿಗೆ ಅರ್ಥ ಆಯಿತು. ಅವನಿಗೆ ತಿರುಗಿ ಅವಳನ್ನ ನೋಡ್ಬೇಕಂತಿತ್ತು. ಆದರೆ ಕೋಪದಿಂದ ಅಲ್ಲೇ ನಿಲ್ಲು ಅನ್ನೋಂಥ ಕೈ ತೋರಿಸಿ ಡಿಸ್ಟರ್ಬ್ ಮಾಡಬೇಡ ಅಂದ. ಸೀತಾ ನೋಡಿದ್ಲು. ಅವ್ನ ಸಿಸ್ಟಮ್ ಮುಂದೆ ಇಲ್ಲ, ಕೈಯಲ್ಲಿ ಆಫೀಸ್ ಫೈಲ್ಸ್ ಇಲ್ಲ. ಅದಕ್ಕೆ ಹಿಂದೆ ಹೋಗದೆ ಮುಂದಕ್ಕೆ ಬಂದ್ಲು. ಹಾಗೆ ಮಾತಾಡ್ತಾ, ಏನಿದ್ರಿ ಸಮಯ ಎಷ್ಟಾಯಿತು, ಆಫೀಸ್ಗೆ ಹೋಗಲ್ವಾ? ಮೊದಲು ಈ ಕಾಫಿ ಕುಡೀರಿ ಅಂತ ಕರೆದ್ಲು. ರಾಮ್ ಮುಖ ತಿರುಗಿಸ್ಕೊಂಡಿದ್ದನ್ನ ಕನಿಷ್ಠ ಅವಳ ಕಡೆ ನೋಡಲೇ ಇಲ್ಲ. ಸೀತಾ ಅದೇ ರೀತಿ ತಮಾಷೆ ಮಾಡ್ತಾ, ಹಲೋ ಸರ್, ನಿಮ್ಮನ್ನೇ. ಏನು ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ದೀರಿ? ಕಾಫಿ ತಗೊಳ್ಳಿ ಸರ್. ಹಾಗೆ ಬೇಗ ಫ್ರೆಶ್ ಆಗಿ ಬನ್ನಿ, ಬ್ರೇಕ್ಫಾಸ್ಟ್ ಮಾಡಬೇಕು, ಲೇಟ್ ಆಗ್ತದೆ ಅಲ್ವಾ ಅಂತ ಅವನ ಹೆಗಲು ಮುಟ್ಟೋ ಪ್ರಯತ್ನ ಮಾಡಿದ್ಲು. ಇನ್ನಷ್ಟೇ ಕೂತಿದ್ದ ರಾಮ್ ಆವೇಶದಿಂದ ಎದ್ದು ನಿಂತು ಹುಲಿಯಂತೆ ಅವಳ ಕಡೆ ನೋಡ್ದ. ಸೀತಾ ಬಿದ್ದುಬಿಟ್ಲು. ಅವ್ನು ಸ್ವಲ್ಪ ಸಮಯ ಕಂಟ್ರೋಲ್ ತಪ್ಪಿದ. ಅದಕ್ಕೆ ತುಂಬ ಕೋಪದಿಂದ ವರ್ತಿಸ್ತಾ ಸೀತಾ ಕೈಲಿದ್ದ ಕಾಫಿ ಕಪ್ಪನ್ನು ಬಿಸಾಡಿ ಹೊಡೆದಾಕ್ತ. ಅಷ್ಟಕ್ಕೆ ಅವಳು ಎದುರು ಹೋದ್ಲು. ಅವನು ಮಾತ್ರ ತಗ್ಗಲೇ ಇಲ್ಲ. ರಭಸದಿಂದ ಅವಳನ್ನ ನೂಕ್ತಾ, ಹೇಯ್, ಏನಿನ್ ಪ್ರಾಬ್ಲಮ್ಮು? ಯಾಕೆ ಅಡ್ವಾಂಟೇಜ್ ತೊಗೊಳ್ತಿದ್ಯಾ? ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರು. ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ನೀನು ಲಿಮಿಟ್ಸ್ತಾನೆ ನೀನಿರು. ನಾನು ಯಾವಾಗ ಕಾಫಿ ಕುಡಿಬೇಕು, ಯಾವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ನೀನು ನನಗೆ ಡಿಸೈಡ್ ಮಾಡ್ತೀಯಾ? ಇಲ್ಲಿಗೆ ಬಂದು ಫಸ್ಟೇ ಹೇಳಿದ್ದೆ ಐ ಹೇಟ್ ಮ್ಯಾರೇಜ್ ಅಂತ. ಇವಾಗಲೂ ಅದನ್ನೇ ಹೇಳ್ತಿದ್ದೀನಿ, ಐ ಹೇಟ್ ಮ್ಯಾರೇಜ್. ಹೀಗೆ ನನ್ನ ಡಿಸ್ಟರ್ಬ್ ಮಾಡೋ ಸಾಹಸ ಮಾಡಬೇಡ. ನನಗಿಷ್ಟ ಇಲ್ಲ. ನನಗಿಷ್ಟ ಬಂದಂತ ನಾನು ಇರ್ತೀನಿ. ನೀನು ನನ್ನ ವಿಷಯದಲ್ಲಿ ಇನ್ವಾಲ್ವ್ ಆದರೆ ಸುಮ್ಮನಿರಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೆ. ಮತ್ತು ಯಾಕೆ ಎಕ್ಸ್ಟ್ರಾ ಮಾಡ್ತಿದ್ಯಾ? ನನ್ನನ್ನು ಬದಲಾಯಿಸ್ಬೇಕಂತಾನಾ? ನೆವರ್. ಈ ರಾಮ್ ಯಾರಿಗಾಗೂ ಬದಲಾಗಲ್ಲ. ನನ್ನ ಹೆಂಡತಿಯಾಗಿ ಬಂದಿದ್ಯಾ, ಬೇಕಾದಷ್ಟು ಮಾಡ್ಕೊಂಡು ಜೀವನ ನಡೆಸು. ಇಲ್ಲಿ ನಿನಗೆ ಯಾವುದೇ ಕೊರತೆ ಇರಲ್ಲ. ನನ್ನ ಮದುವೆ ಆಗಿರೋದಕ್ಕೆ ತಾನೇ ಬೇಕಾದಷ್ಟು ದುಡ್ಡು ಕೊಡ್ತೀನಿ. ನೀನು ಇಷ್ಟ ಬಂದಂತೀರು. ಮತ್ತೇನಕ್ಕೆ? ಯಾಕೆ ಓವರ್ ಆ್ಯಕ್ಷನ್? ಮತ್ತೆ ಹೇಳ್ತಿದ್ದೀನಿ, ನಿನ್ನ ಲಿಮಿಟ್ಸ್ನಲ್ಲಿ ನೀನಿರು. ಇನ್ನೊಂದು ಬಾರಿ ನನ್ನ ಅನುಮತಿ ಇಲ್ಲದೆ ನನ್ನೊಂದಿಗೆ ಮಾತಾಡೋ ಪ್ರಯತ್ನ ಮಾಡಿದ್ರು ಸುಮ್ಮನಿರಲ್ಲ, ಹೋಗಿಲ್ಲಿಂದ ಅಂತ ತುಂಬ ಕೋಪದಿಂದ ಅವಳನ್ನ ನೂಕುಬಿಟ್ಟ. ಅಷ್ಟೇ. ಸೀತಾ ಬಲವಾಗಿ ಡೋರ್ ಮೇಲೆ ಬಿದ್ಲು. ಏಟಿಗೆ ಹಾಕೊಂಡಿದ್ದ ಬಳೆಗಳೆಲ್ಲ ಒಡೆದು ಹೋದವು.
ಹಾಗೆ ಕೈಗೆ ಸಣ್ಣ ಸಣ್ಣ ಗಾಯಗಳಾದವು. ಆದರೆ ಮನಸ್ಸಿಗೆ ದೊಡ್ಡ ಗಾಯ ಆಗೋಯ್ತು. ಅದಕ್ಕೆ ರಾಮ್ ಮಾತುಗಳನ್ನ ತಡ್ಕೊಳ್ಳೋದಕ್ಕೆ ಅವಳ ಕೈಯಿಂದ ಆಗಲೇ ಇಲ್ಲ. ಅಳುತ್ತಾ ಹೊರಗೆ ಓಡಿ ಹೋದ್ಲು. ಅವಳು ಏನು ಮಾಡಿದ್ನೋ ಅವನಿಗೆ ಗ್ರಹಿಸೋದಕ್ಕೆ ಅವನ ಕೈಯಿಂದಾನೇ ಆಗ್ತಾ ಇಲ್ಲ. ಇನ್ನು ಕೋಪ ಕಂಟ್ರೋಲೇ ಆಗ್ತಾ ಇಲ್ಲ ಅವನಿಗೆ. ಯಾರ ಮೇಲೂ ಇದ್ದಂಥ ಕೋಪವನ್ನು ಯಾರ ಮೇಲೂ ತೋರಿಸಿದ್ನೋ ಗೊತ್ತಾಗ್ತಿಲ್ಲ. ಅವನ ಕೈಯಿಂದ ಆಗ್ತಾನೇ ಇಲ್ಲ. ಅದಕ್ಕೆ ಗಬಗಬನೆ ಫ್ರೆಶ್ ಆಗಲಿಂದ ಆಫೀಸ್ಗೆ ಅಂತ ಹೊರಗೆ ಹೊರಟೋದ. ಆ ಕ್ಷಣ ನೆಲದ ಮೇಲೆ ಹೊಡೆದಿದ್ದ ಕಾಫಿ ಕಪ್ ಸ್ವಲ್ಪ ದೂರದಲ್ಲಿ ಸೀತಾ ಕೈ ಬಳೆ ಚೂರುಗಳು ಕಾಣಿಸಿದ್ವು. ರಾಮ್ಗೆ ಯಾಕೋ ಸಂಕಟ ಅಂತ ಅನ್ನಿಸ್ತು. ಆದರೂ ಮೊಂಡಾಗಿ ಆಫೀಸ್ಗೆ ಅಂತ ಒಬ್ಬನೇ ಹೊರಟೋದ. ಸೀತಾ ತುಂಬ ಸಂಕಟ ಪಡ್ತಾ ರೂಮ್ನಲ್ಲಿ ಉಳಿದು ಹೋದ್ಲು. ಏನು ನಡೀತೋ ಶಿರಿಸಾಗೆ ಲಕ್ಷ್ಮಣ್ಗೆ ಅರ್ಥ ಆಯಿತು. ಶಿರಿಸಾ ಕಂಗಾಲಾಗಿ ಸೀತಾ ಇದ್ದ ರೂಮ್ಗೆ ಹೋದ್ಲು. ಹಾಗೆ ಲಕ್ಷ್ಮಣ್ ಬಾಸ್ ಒಂಟಿಯಾಗಿ ಹೊರಟೋಗಿದ್ರಿಂದ ಏನು ನಡೀತೋ ಅಂತ ಹೆದರ್ತಿದ್ದಾನೆ. ರೂಮ್ನಲ್ಲಿ ಕೂತಿದ್ದ ಸೀತಾ ತುಂಬ ಸಂಕಟ ಪಡ್ತಿದ್ದಾಳೆ. ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ರಾಮಂದು ಮಾತುಗಳವನ್ನ ತುಂಬ ನೋಯಿಸಿದ್ವು. ಅವನು ತನ್ನನ್ನು ಅವಮಾನಿಸ್ದ. ನನ್ನನ್ನು ನೀನು ದುಡ್ಡಿಗಾಗಿ ಮದುವೆ ಆಗಿದೆಯಾ ಅಲ್ವಾ ಅಂತ ಡೈರೆಕ್ಟಾಗಂದೆ ತುಂಬ ಸಿಂಪಲ್ಲಾಗಿ ಮಾತುಗಳು ಅಂದ್ಬಿಟ್ಟ. ನೀನು ಬದಲಾಗ್ತೀಯಾ ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲಿಲ್ಲದ ಅಹಂಕಾರ ನಿನಗಿದೆ. ನೀನು ಹೇಗೆ ಬದಲಾಗ್ತೀಯಾ? ನನ್ನನ್ನು ಎಷ್ಟು ಮಾತುಗಳಂದೆ, ನನ್ನ ಲಿಮಿಟ್ಸ್ನ ನಾನಿರಬೇಕಾ? ಇವಾಗ ನಾನು ಯಾವ ಲಿಮಿಟ್ಸ್ ಕ್ರಾಸ್ ಮಾಡಿದೆ? ನಿಂದು ಅಹಂಕಾರ ಆದರೆ ನನ್ನದು ಸ್ವಾಭಿಮಾನ. ಆದರೆ ನಾನು ಏನು ಮಾಡೋಕ್ಕಾಗ್ತಿಲ್ಲ. ನನಗೆ ಮನೆಯಲ್ಲಿ ಇರೋದಕ್ಕೂ ಇಷ್ಟ ಇಲ್ಲ. ಒಟ್ಟು ಹೋಗ್ಬೇಕು ಅನ್ನಿಸ್ತಿದೆ. ಆದರೆ ನನ್ನವರು ಏನಾಗೋಗ್ತಾರೋ ಅಂತ ಹೆದರಿಕೆ ಆಗ್ತದೆ. ಅದಕ್ಕೆ ಇಷ್ಟ ಇಲ್ಲದಿದ್ರೂ ನಿನ್ನ ಮದುವೆ ಅದೇ ತಾಳಿ ಕಟ್ಟಿದ ಮೇಲೆ ನೀನೇ ನನ್ನ ಸರ್ವಸ್ವ ಅಂತ ನಿನ್ನ ಬದಲಾಯಿಸ್ಕೊಳ್ಬೇಕು. ನಿನಗೆ ನನ್ನ ಇಷ್ಟದಿಂದ ಸಮರ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಆದರೆ ತುಂಬ ಸಿಂಪಲ್ಲಾಗಿ ಮಾತುಗಳು ಅಂದ್ಬಿಟ್ಟೆ. ಯಾಕೆ? ನಾನೇನು ತಪ್ಪು ಮಾಡಿದೆ? ಪ್ರೀತಿಯಿಂದ ಹತ್ರಕ್ಕೆ ಬರೋದೇ ನಾನು ಮಾಡಿ ತಪ್ಪಾ? ಅವಳಾಗ ಮನಸ್ಸಲ್ಲಿ ರಾಮ್ ಜೊತೆ ಮಾತಾಡ್ತಿರುವಂತೆ ಪ್ರಶ್ನಿಸ್ಕೊಳ್ತಿದ್ದಾಳೆ. ಅಷ್ಟರಲ್ಲಿ ರೂಮಿಗೆ ಶಿರಿಸಾ ಬಂದಳು. ಅವಳು ಬರೋದನ್ನು ನೋಡಿ ಸೀತಾ ಕಣ್ಣುಗಳನ್ನ ಒರೆಸ್ಕೊಂಡು ನಾರ್ಮಲ್ ಆಗಿರುವಂತೆ ಪ್ರಯತ್ನಿಸಿದ್ಲು. ಆದರೆ ಅವಳ ಪರಿಸ್ಥಿತಿ ನೋಡಿದ್ರೆ ಶಿರಿಸಾಗೆ ಅರ್ಥ ಆಗೋಯ್ತು ಏನೋ ಜಗಳ ನಡೆದಿದೆ ಅಂತ. ಸೀತಾ, ಏನಾಯಿತು? ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ಸರ್ ನಿನ್ನೇನಾದರೂ ಅಂದ್ರಾ? ಹೀಗೆ ನೋಡು ಅಂತ ಕರೆದ್ಲು. ಸೀತಾ ಒಂದೇ ಸಮನೆ ಗಟ್ಟಿಯಾಗಿ ಅಳಿತಾ ಶಿರಿಸಾಳನ್ನು ಅಪ್ಕೊಂಡ್ಬಿಟ್ಲು. ಅವಳು ಅಷ್ಟೊಂದು ಸಂಕಟ ಪಡ್ತಿದ್ದಾರೆ. ಶಿರಿಸಾಗೆ ನೋಡೋದಕ್ಕಾಗ್ತಿಲ್ಲ. ನಿನ್ನೆಯಷ್ಟೇ ಎಷ್ಟೋ ಸಂತೋಷದಿಂದ ಕಾಲ ಕಳೆದಿದ್ದಾಳೆ. ಈ ದಿನ ಬೆಳಗ್ಗೆ ಹೀಗೆ ಸಂಕಟ ಪಡ್ತಿದ್ದಾಳೆ. ಅದಕ್ಕೆ ಶಿರಿಸಾ ಕೂಡ ಸಂಕಟಪಟ್ಲು. ಅವಳನ್ನ ಸಮಾಧಾನ ಪಡೋ ಪ್ರಯತ್ನ ಮಾಡ್ತಾ ಹಾಗೆ ಬೇಡ್ಕೊಳ್ತಿದ್ದಾಳೆ. ಏನಾಯ್ತು ಸೀತಾ? ಯಾಕೆ ಇಷ್ಟೊಂದು ಅಳ್ತಿದ್ಯಾ? ಸರ್ ಏನಾದರೂ ಅಂದ್ರಾ? ಅವ್ರ ಕೋಪದಿಂದ ಏನಾದರೂ ಅಂದಿದ್ರು ಲೆಕ್ಕಕ್ಕೆ ತೊಗೋಬೇಡ. ಸರ್ ಕೋಪ ಜಾಸ್ತಿ, ಗೊತ್ತಿದೆ ಅಲ್ವಾ? ಹೀಗೆ ನೋಡು, ಪ್ಲೀಸ್ ಅಳಬೇಡ ಅಂತಿದ್ದವಳನ್ನ ಇನ್ನೂ ಗಟ್ಟಿಯಾಗಿ ಇಟ್ಕೊಂಡು ಸೀತಾ ಅಳ್ತಿದ್ದಾಳೆ. ಲಕ್ಷ್ಮಣ್ ಒಳಗಡೆ ಬಂದ. ಅವಳು ಹಾಗೆ ಸಂಕಟ ಪಡ್ತಿರೋದು ನೋಡಿ ತುಂಬ ಕಂಗಾಲಾಗ್ಬಿಟ್ಟ. ಅದಕ್ಕೆ ಅಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ದೀರಿ? ಬಾಸ್ ಯಾಕೆ ಒಬ್ಬರೇ ಹೊರಟೋದ್ರು ಆಫೀಸ್ಗೆ? ನಿಜಕ್ಕೆ ಏನಾಯಿತು ಅಂತ ಕೇಳ್ತಿದ್ರೆ ಸೀತಾ ಅಂತೂ ಚಿಕ್ಕ ಮಗುವಿನಂತ ಅಳ್ತಾ, ಲಕ್ಷ್ಮಣ್ ನಾನೇನು ಮಾಡಿಲ್ಲ, ಕಾಫಿ ಕುಡೀರಿ ಅಂತ ಕೊಟ್ಟೆ ಅಷ್ಟೇ. ತುಂಬ ಕೋಪದಿಂದ ಬಿಸಾಡ್ಬಿಟ್ಟು ಹೊರಟೋದ್ರು. ನನ್ನ ನೋಡು, ನನ್ನ ಕೈಗಳು ಹೇಗಾಗೋಗಿ, ನನ್ನ ಬಳೆಗಳೆಲ್ಲ ಹೊಡೆದು ಹೋಗಿವೆ ಅಂತ ತೋರಿಸಿದ್ಲು. ಅವಳ ಕೈಗಳಿಗೆ ಸಣ್ಣ ಸಣ್ಣ ಗಾಯಗಳಿಂದ ರಕ್ತ ಚಿಮ್ತಿರೋದು ಕಾಣಿಸ್ತು. ಆ ಇಬ್ಬರು ತುಂಬ ಕಂಗಾಲಾಗಿ ಗಬಗಬನ ಹೋಗಿ ಕಾಟನ್ ಪೀಸ್ ತಂದು ಕ್ಲೀನ್ ಮಾಡಿ ಅವಳ ಕೈಗಳಿಗೆ ಮದ್ದು ಹಚ್ಚಿ ಬ್ಲಡ್ ಬರದಂತೆ ಬ್ಯಾಂಡೇಜ್ ಹಾಕಿದ್ರು. ಲಕ್ಷ್ಮಣ್ ಏನೋ ನಡೆದಿದೆ ಅಂದ್ಕೊಳ್ತಾ, ಸಾರಿ ಅದಕ್ಕೆಮ್ಮ, ಬಾಸ್ ಪರವಾಗಿ ನಾನು ಸಾರಿ ಕೇಳ್ತೀನಿ. ಏನೋ ನಡೆದಿದೆ. ನಿನ್ನೆ ಕಿಶೋರ್ ಸರ್ ಮನೆ ಹತ್ರದಿಂದ ಬರ್ತಾ ಅದಕ್ಕಿಂತ ಬಾಸ್ ಕೋಪದಲ್ಲಿದ್ದಾರೆ. ಏನೋ ಡಿಸ್ಟರ್ಬೆನ್ಸ್, ನಾನು ತಿಳ್ಕೊಳ್ತೀನಿ. ಪ್ಲೀಸ್ ನೀನು ಸಂಕಟ ಪಡಬೇಡ. ಸೀತಾ ಅವನ ಮಾತು ಕಣ್ಣು ಉರಿಸ್ಕೊಂಡು ಮೌನವಾಗಿ ಉಳಿದು ಹೋದ್ಲು. ಲಕ್ಷ್ಮಣ್ ಏನೋ ಆಲೋಚಿಸ್ತಾ ಹೊರಗೆ ಬಂದ. ಅಲ್ಲಿಂದ ಆಫೀಸ್ಗೆ ಹೊರಟ. ರಾಮ್ ಕೋಪದಿಂದ ಆಫೀಸಿಗೆ ಬಂದಿದ್ದ. ಆದರೆ ಮನಸ್ಸೆಲ್ಲ ಸೀತಾ ಸುತ್ತಾಲೇ ಇತ್ತು. ತನ್ನ ಕೈಯನ್ನು ನೋಡ್ಕೊಳ್ತಾ ಅವಳನ್ನ ನೂಕಿದ ನೆನಪಿಗೆ ಬರ್ತಿದ್ರೆ ತುಂಬ ಗಿಲ್ಟಿಯಾಗಿ ಫೀಲ್ ಆಗ್ತಾ, ಯಾಕಾಗಿ ಮಾಡಿದೆ, ತುಂಬ ರೂಢಾಗಿ ವರ್ತಿಸ್ದೆ, ನಿಜಕ್ಕೂ ನಾನೇನು ಮಾಡ್ತಿದ್ದೀನಿ ಅಂತ ಫೀಲ್ ಆಗ್ತಿದ್ದಾನೆ. ಅಷ್ಟರಲ್ಲಿ ಯಾರೋ ಫೋನ್ ಮಾಡಿ ಇಂಪಾರ್ಟೆಂಟ್ ಮ್ಯಾಗ್ಝಿನಲ್ಲಿ ಕವರ್ ಪೇಜ್ ಆಗಿ ನಿಮ್ಮ ಕಪಲ್ ಫೋಟೋ ಹಾಕಿದ್ದಾರೆ. ತುಂಬ ಸುಂದರವಾಗಿದೆ ನಿಮ್ಮ ಜೋಡಿ, ಎಷ್ಟು ದೊಡ್ಡದಾಗಿ ನಿಮಗಾಗಿ ಆರ್ಟಿಕಲ್ಸ್ ಕೂಡ ಬರ್ತಿದ್ದಾರೆ, ಕಾಂಗ್ರಾಟ್ಸ್ ಅಂತ ಅಂತಿದ್ರೆ ರಾಮ್ಗೆ ಗಾಯದ ಮೇಲೆ ಖಾರ ಚಿಮ್ದಂತ ಆಗೋಯ್ತು. ಪದೇ ಪದೇ ತನ್ನ ಮದುವೆಗಾಗಿ ತನ್ನ ಹೆಂಡತಿಗಾಗಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ರೆ ಕಿರಿಕಿರಿ ಮಾಡಿಕೊಡ್ತಾ ಮೇಲ್ನೋಟಕ್ಕೆ ಏನು ಅನ್ನೋದಕ್ಕಾಗದೆ ಥ್ಯಾಂಕ್ಸ್ ಅಂತ ಫೋನ್ ಕಟ್ ಮಾಡ್ದ. ಎಷ್ಟೇ ಬೇಡ ಅಂದರೂ ಆ ಮ್ಯಾಗ್ಝಿನ್ ನೋಡಬೇಕಂತ ಅನ್ನಿಸ್ತು. ಅಷ್ಟರಲ್ಲಿ ಅವನ ಕ್ಯಾಬಿನ್ ಮುಂದಕ್ಕೆ ಆ ಮ್ಯಾಗ್ಝಿನ್ ಬಂತು. ರಾಮ್ ಕಿರಿಕಿರಿಯಿಂದ ಅದನ್ನು ಪಕ್ಕಕ್ಕೆ ಬಿಸಾಡ್ಬೇಕಂದ್ಕೊಂಡ. ಆದರೆ ಹಾಗೆ ಮಾಡೋದಕ್ಕೆ ಅವನ ಕೈಯಿಂದ ಆಗಲಿಲ್ಲ. ಕಾರಣ ಆ ಪುಸ್ತಕದ ಕವರ್ ಪೇಜ್ ತನ್ನ ಹೆಂಡತಿಯೊಂದಿಗೆ ಒಟ್ಟಿಗೆ ಇದು ಫೋಟೋ ಆಗಿರೋದು. ರಾಮ್ ಕೈಗೆ ತೆಗೆದುಕೊಂಡು ನೋಡ್ದ. ಇಬ್ಬರು ಒಬ್ಬರನ್ನೊಬ್ಬರು ಹಿಡ್ಕೊಂಡು ಕಿರುನಗೆ ನಗ್ತಾ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ. ಸೀತಾ ರಾಮರಂತೆ ಕಾಣಿಸ್ತಿರೋ ಆ ಸುಂದರವಾದ ಆ ಜೋಡಿಗೆ ಎಲ್ಲರೂ ಆಶೀರ್ವಾದ ನೀಡಬೇಕಂತ ಬರೆದಿದ್ದಾರೆ. ಆ ಫೋಟೋ ಇಂಟ್ರೆಸ್ಟ್ ಆಗಿ ನೋಡ್ತಾ ಅಂದ್ಕೊಂಡ, ನಿಜವಾಗಿಯೂ ನನ್ನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ ಮತ್ತು
ನಾನು ಸುಂದರವಾಗಿಲ್ವಾ, ಕಪ್ಪಗಿದ್ದೀನ? ಸೀತಾ ನನ್ನ ಇಷ್ಟಪಡ್ತಾಳ? ನಾನು ಅವಳಿಗಿಂತ 12 ವರ್ಷ ದೊಡ್ಡವನು, ಹೇಗೆ ಇಷ್ಟಪಡ್ತಾಳೆ? ಕೇವಲ ಅಡ್ಜಸ್ಟ್ ಆಗ್ತಿದ್ದಾಳೆ ಅಷ್ಟೇ. ಅವನಿಗೆ ಹುಚ್ಚು ಹಿಡ್ದಂತಾಯಿತು. ತಲೆ ಹಿಡ್ಕೊಂಡು ಆ ಬುಕ್ಕನ್ನು ಶೆಲ್ಫ್ನಲ್ಲಿ ಎಸ್ದ. ಯಾರಿಗೋ ಫೋನ್ ಮಾಡಿ ಒಂದು ಕಾಂಟ್ರಾಕ್ಟ್ ವಿಷಯವಾಗಿ ಈ ದಿನವೇ ಲಂಡನ್ಗೆ ಬರ್ತಿದ್ದೀನಿ ಅಂತ ಹೇಳ್ದ. ಅಷ್ಟರಲ್ಲಿ ಲಕ್ಷ್ಮಣ್ ಒಳಗೆ ಬಂದ. ರಾಮ್ ಫೋನಲ್ಲಿ ಮಾತಾಡ್ತಿದ್ರೆ ಲಕ್ಷ್ಮಣ್ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ, ಎಷ್ಟು ಹೊತ್ತಾದರೂ ಮೌನವಾಗಿ ನಿಂತಿರ್ತಾನಾದರೆ ಈ ಬಾರಿ ರಾಮ್ನ ಡಿಸ್ಟರ್ಬ್ ಮಾಡ್ತಾ, ಬಾಸ್ ಇವಾಗ ಲಂಡನ್ ಏನು, ನೀವೊಂದು ಬಾರಿ ಆಲೋಚಿಸಿ ಅಂದ. ರಾಮ್ ಫೋನ್ ಕಟ್ ಮಾಡಿ ಲಕ್ಷ್ಮಣ್ ಕಡೆ ಕೋಪದಿಂದ ನೋಡ್ತಾ, ಏನಿದು ಹೊಸದಾಗಿ? ನಾನು ಫೋನಲ್ಲಿ ಮಾತಾಡ್ತಿದ್ರೆ ಡಿಸ್ಟರ್ಬ್ ಮಾಡಬಾರ್ದಂತ ನೀನು ಗೊತ್ತು ತಾನೇ? ಯಾಕಿಷ್ಟು ಗಡಿಬಿಡಿಯಾಗಿ ಒಳಗಡೆ ಬರ್ತಿದ್ಯಾ? ಹೊಸ ಹವ್ಯಾಸಗಳನ್ನ ಕಲ್ತ್ಕೊಳ್ತಿದ್ಯಾ? ನೀನು ಲಿಮಿಟ್ಸ್ನಲ್ಲಿರೋ ಅಂತ ಅನ್ನತ್ಲೆ. ಆ ಮಾತು ತಾನು ಸೀತಾ ಜೊತೆ ಅಂಥದ್ದು ನೆನಪು ಮಾಡಿಕೊಂಡು ಯಾಕೋ ಫೀಲ್ ಆದ. ನಾವು ಅವಳನ್ನು ಹಾಗನ್ಬಾರ್ದಿತ್ತು. ತುಂಬ ಸಂಕಟಪಟ್ಟಿರ್ತಾಳೆ. ನಾನು ಮನೆಗೆ ಹೋಗಿ ಅವಳನ್ನ ನೋಡ್ಬೇಕು ಅನ್ನಿಸ್ತಿದೆ. ನೋ, ನಾನು ಕಂಟ್ರೋಲ್ನಲ್ಲಿರ್ಬೇಕು ಅಂದ್ಕೊಳ್ತಾ ಅದಕ್ಕೆ ಇಲ್ಲಿಗೆ ಇಷ್ಟು ಗಡಿಬಿಡಿಯಾಗಿ ಬಂದಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ. ರಾಮ್ ಮುಂದೆ, ಬಾಸ್ ನನಗೇನು ಇಷ್ಟ ಆಗಲಿಲ್ಲ, ನೀವು ಅದಕ್ಕೆಮ್ಮ ಜೊತೆ ಯಾಕಷ್ಟು ಕೋಪದಿಂದ ಮಾತಾಡಿದ್ರಿ ಅಂತ ಲಕ್ಷ್ಮಣ ಸ್ವಲ್ಪ ಕೋಪ ತೋರಿಸ್ತಾ. ಏನಿದು ಅಂತ ಅಂದ. ಅವಳು ತುಂಬ ಸಂಕಟ ಪಡ್ತಿದ್ದಾಳೆ. ನೋಡಿದ್ರೆ ನಂಗೆ ಅಳು ಬಂದುಬಿಡ್ತು. ನೆನ್ನೆಯಲ್ಲಿ ಎಷ್ಟು ಸಂತೋಷವಾಗಿದ್ದರೂ ಒಂದೇ ದಿನದಲ್ಲಿ ಸಂತೋಷ ಎಲ್ಲ ಮಾಯ ಮಾಡಿಬಿಟ್ರಿ. ನಿಜಕ್ಕೂ ಏನಾಯಿತು ಬಾಸ್ ಅಂದ. ರಾಮ್ ಫೀಲ್ ಆಗ್ತಿದ್ದಾನೆ, ಆದರೆ ಅವನ ಅಹಂ ಹೊರಬರೋದಕ್ಕೆ ಬಿಡ್ತಿಲ್ಲ. ಅದಕ್ಕೆ ಲಕ್ಷ್ಮಣ್ ಮೇಲೆ ಕೋಪ ತೋರಿಸ್ತಾ, ನಾನು ಇವಾಗಲೇ ಲಂಡನ್ಗೆ ಹೋಗಬೇಕು, ನನ್ನ ಜೊತೆ ನೀನು ಕೂಡ ಬರ್ತಿದ್ಯಾ? ನನ್ನ ಪರ್ಸ್ನಲ್ ವಿಷಯಗಳಲ್ಲಿ ನೀನು ಇನ್ವಾಲ್ವ್ ಆಗೋದು ನನಗಿಷ್ಟ ಇಲ್ಲ. ನೀನು ನನ್ನ ಸೆಕ್ರೆಟ್ರಿ, ಅಷ್ಟರ ಮಾತ್ರ ಇರು. ನನ್ನ ಪರ್ಸ್ನಲ್ ಮ್ಯಾಟರ್ನಲ್ಲಿ ಇನ್ವಾಲ್ವ್ ಆಗಬೇಡ. ತಕ್ಷಣ ಏರ್ಪಾಟುಗಳನ್ನ ನೋಡು, ಹೋಗಿಲಿಂದ ಅಂತ ಕೋಪದಿಂದ ಆರ್ಡರ್ ಮಾಡ್ದ. ಲಕ್ಷ್ಮಣ್ ಕಣ್ಣೀರು ಹಾಕೊಳ್ತಾ, ಸಾರಿ ಬಾಸ್, ನಾನು ನಿಮ್ಮ ಸೆಕ್ರೆಟ್ರಿ ಮಾತ್ರ, ಏನೋ ನಿಮ್ಮ ಸ್ವಂತ ತಮ್ಮನಂತೆ ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ಇನ್ವಾಲ್ವ್ ಆಗಿಬಿಟ್ಟೆ, ಕ್ಷಮಿಸ್ಬಿಡಿ. ತಪ್ಪು ಮಾಡಿದೆ, ಇನ್ನು ನಾನು ನನ್ನ ಲಿಮಿಟ್ಸಲ್ಲಿ ಇರ್ತೀನಿ. ಇವಾಗಲೇ ನೀವು ಹೇಳಿದ ಕೆಲಸನ ಮಾಡ್ತೀನಿ ಅಂತ ಸಂಕಟ ಪಡ್ತಾ ಹೊರಗಡೆ ಹೊರಟೋದ. ರಾಮ್ ಕಿರಿಕಿರಿ ಮಾಡ್ಕೊಳ್ತಾ ಹೇಗಾದರೂ ತಾನು ಯಾವಾಗಲೂ ಇದ್ದಂತೆ ಮುಂಡಾಗಿ ಕೋಪದಿಂದ ಇರಬೇಕಂತ ನೋಡ್ತಿದ್ದಾನೆ. ಅದಕ್ಕೆ ಮನೆಗೆ ಹೋದರೆ ಸೀತಾನನ ಅಂತ ಪರಿಸ್ಥಿತಿಯಲ್ಲಿ ನೋಡಿ ಕರ್ಗೆ ಹೋಗ್ಬಿಡ್ತಾನೆ ಅಂತ ಲಂಡನ್ಗೆ ಹೊರಟೋಗ್ಬೇಕು, ಕೆಲವು ದಿನಗಳಲ್ಲೇ ಇರಬೇಕಂತ ಆಲೋಚಿಸ್ತಾ ಏರ್ಪಾಟ್ ಮಾಡೋದು ಕೇಳಿದ. ಕಾರ್ನಲ್ಲಿರೋ ರಾಮ್ ದಾರಿ ಮಧ್ಯದಲ್ಲಿ ಲಕ್ಷ್ಮಣ್ ಕಡೆ ಮುಖ ತಿರುಗಿಸಿ ಕೂಡ ನೋಡಲಿಲ್ಲ. ಲಕ್ಷ್ಮಣ್ ಕೂಡ ತುಂಬ ಸಂಕಟ ಪಡ್ತಾ ಕೂತಿದ್ದ. ಏರ್ಪೋರ್ಟ್ ತಲುಪಿದ ರಾಮ್ ಕೆಲವೇ ಸಮಯದಲ್ಲಿ ಲಂಡನ್ ಫ್ಲೈಟ್ ಹತ್ತಲಿದ್ದಾನೆ. ಅವನು ಹೋಗ್ತಾನಾ ಇಲ್ವಾ ನೋಡೋಣ, ಎಲ್ಲರೂ ಕಮೆಂಟ್ ಮಾಡಿ.